ಪ್ರತಾಪ್ ಸಿಂಹ ಜಾತಿ ಧರ್ಮ ಮತ್ತು ಹಿಂದೂ ಇವುಗಳ ಮಧ್ಯ ಸೇರಿಸಿ ಜನಗಳನ್ನ ತಂದಾಕಿ ಜಗಳ ಮಾಡೋ ಪ್ರಯತ್ನ ಮಾಡ್ತಿದ್ದ. ಅದು ಜನಗಳಿಗೆ ಎಲ್ಕಾಗೋತು ಇವ್ನು ಯಾಕೆ ಟಿಕೆಟ್ ತಪ್ಪಿದೆ, ಇವ್ನು ಯಾಕೆ ಕೊಡಲಿಲ್ಲ, ಕೊಡ್ದದು ಒಳ್ಳೇದಾಯ್ತು ಅನ್ನೋ ಜನಗಳಲ್ಲೂ ಇದೆ. ಇಲ್ಲಿಯ ಪ್ರತಾಪ್ ಸಿಂಹ ಅಂತಕ್ಕಂಥವ್ನು ಎಲೆಕ್ಷನ್ ನಿಲ್ಲಿಸಿ ಸೋಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಇದ್ದಂತೆ. ಬಿಜೆಪಿಗೆ ವೋಟ್ ಮಾಡಬೇಕು ಅಂತ ಮನಸ್ಥಿತಿ ಜನಗಳಿಗೆ ಯಾರಿಗೂ ಇಲ್ಲ. ಅದರಲ್ಲೂ ಬಹಳಷ್ಟು ಅದ್ರ ಮಾನ ಮರ್ಯಾದಿನ ಪ್ರತಾಪ್ ಸಿಂಹ ಅವರು ಆಲ್ರೆಡಿ ಕಳೆದು ಬಿಟ್ಟಿದ್ದಾರೆ. ಈಗ ಅದನ್ನು ತಪ್ಪಿಸೋದಕ್ಕೆ ಅಂತ ಬಿಜೆಪಿಯವರು ರಾಜರ ಮನೆತನಕ್ಕೆ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ. ಸೊ ಜನರಿಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಿರೋದೇನು ಅಂತಂದರೆ ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜರ ಮನೆತನಕ್ಕೆ ಒಬ್ಬರಿಗೆ ನಾವು ವೋಟ್ ಹಾಕಬೇಕು ಅನ್ನೋ ಮನಸ್ಥಿತಿ ಇದೆ. ಆದ್ರಿಂದ ಪ್ರತಾಪ್ ಸಿಂಹ ಇಲ್ಲಿಂದ ಇಲ್ಲಿ ಗಂಟ ಅವ್ನು ಹೇಳ್ಕೊತಿರೋದು, ಯಾರೋ ರಾಜರ ಬಗ್ಗೆ ಹೊಗಳ್ತಿರೋದು, ಇಲ್ಲಿಂದ ಇತ್ತಾಗ ಅವ್ನು ಹೊಟ್ಟೆ ಒಳಗೆ ಇದೆ ಉರಿ, ಅಯ್ಯಯ್ಯೋ ನನಗೆ ನಮ್ಮ ಮಂತ್ರಿ ಆಗೋ ಸೀಟ ತಪ್ಪಿಸ್ಬಿಟ್ರಲ್ಲಪ್ಪ ಅಂತ. ಇವ್ನಿಗೆ ಅರ್ಧ ನಮ್ಗೆ ದಲಿದ್ರ ಶಾಪನೇ ಇದೆ. ಪ್ರತಾಪ್ ಸಿಂಹನಿಗೆ ದಲಿದ್ರ ಶಾಪ, ಅದರಲ್ಲೂ ಮಹಿಷಾಸುರನ ಶಾಪ ಹೆವಿ ಇದೆ ಅವ್ರಿಗೆ. ಮಹಿಷಾಸುರ ಏನು ಇದೆಲ್ಲ ಅವರು ಎಲ್ಲ ಅಂತಾರೆ ಚಾಮುಂಡೇಶ್ವರಿ ಸಾಯಿಸ್ಬಿಡ್ಲು ಅಂತ. ಆ ಸಾಯಿಸಿರೋದು ಬಗ್ಸಿರೋದು ನಮಗೆ ಗೊತ್ತಿಲ್ಲ. ಆದರೆ ಚಾಮುಂಡೇಶ್ವರಿ ಸೇಫ್ಟಾಗಿ ಕಾಯ್ತಿರೋದು ಮಹಿಷಾಸುರ ಒಬ್ಬರೇ. ಪ್ರತಾಪ್ ಸಿಂಹನು ಕಾಯ್ತಾ ಇಲ್ಲ, ಇನ್ನೊಬ್ರು ಕಾಯ್ತಾ ಇಲ್ಲ. ಆದ್ದರಿಂದ ಮಹಿಷಾಸುರ ಯಾವಾಗ ಎದುರು ಹಾಕೊಂಡ, ಟಿಪ್ಪು ಸುಲ್ತಾನ್ ಯಾವಾಗ ಎದುರು ಹಾಕೊಂಡು, ಇವರು ಹೈಕಮಾಂಡ್ ಇವೆಲ್ಲ ಅಬ್ಸರ್ವ್ ಮಾಡ್ತಾರೆ. ಇವರೆಲ್ಲ ಕೋಮುವಾದಿಗಳು ಇಟ್ಕೊಂಡ್ರೆ ನಮ್ಮ ಪಕ್ಷದಲ್ಲಿ ಭಾರಿ ಡೇಂಜರು. ಇವ್ರನ್ನ ಯಾವತ್ತಿದ್ರು ಏನೋ ಒಂದು ಇದು ಮಾಡಬೇಕು ಅಂತ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅದು ನಮ್ಗೆ ಸಂತೋಷ. ನಮ್ಮ ದಲಿತ ಜನಾಂಗದಲ್ಲಿ ಮತ್ತು ಇನ್ನೂ ಹಿಂದುಳಿದವ್ರದಲ್ಲಿ ಭಾರಿ ಖುಷಿ ಪಟ್ಟಾರೆ. ಲಾಸ್ಟ್ ಟೈಮ್ ನಿಂತಿದ್ದಂಥ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಅವ್ರು ಗೆದ್ದಿದ್ರು. ಅದೇ ಬಿ ಜೆ ಪಿಗೆ ಹೋದಾಗ ಸೋತರು. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ಏನು ಸರಿಯಾಗಿರ್ಬೇಕು ಹೇಳಿ, ಅವೆರಡು ಸರಿಯಾಗಿದ್ದರೆ ಇವತ್ತು ಕಚ್ಚೆ ಬಾಯಿ ಎರಡು ಸರಿಯಾಗಿದ್ದಿದ್ರೆ ಎಲ್ಲ ಸರೋಗ್ತಿತ್ತು. ಅವನು ನಾನೇ ಮೈಸೂರು ರಾಜರೇ ಮಾಡಿಲ್ಲ, ಏನುವೆ ಸಿದ್ದರಾಮಯ್ಯನವ್ರು ಏನೂ ಮಾಡಿಲ್ಲ, ನಾನೇ 10 ವರ್ಷದಲ್ಲಿ ಎಲ್ಲ ಮಾಡಿಬಿಟ್ಟೆ ಅಂದರು. ಇದೇ ಮಂಟ್ಕಳ್ಳಿ ಏರ್ಪೋರ್ಟ್ ತಂದವ್ರು ಯಾರು ಸರ್? ವಿಜಯ್ ಶಂಕರ್ ತಂದಿದ್ದು. ಅದನ್ನು ನಾನು ಅಂತಾರೆ. ಆ ನಾನತ್ವ ಬಿಟ್ಟಿದ್ದಿದ್ರೆ ಪ್ರತಾಪ್ ಸಿಂಹ ಇವತ್ತು MP ಕ್ಯಾಂಡಿಡೇಟೇ, MP ಅಭ್ಯರ್ಥಿನೇ ಅವನೇ ಗೆಲ್ತಾ ಇದ್ದಿದ್ದು. ಸಾಮಾನ್ಯವಾಗಿ BJP ಲೆಕ್ಕ ಹಾಕ್ತೀವಿ, ಆದರೆ ಇವರು ಯದುವೀರ್ ಅವ್ರಿಗೆ ಬರ್ತಾರ ಅಂತ ಒಂದು ಅನುಮಾನ. ಯಾಕೆಂದ್ರೆ ಅವ್ರು ಎಲ್ಲ ಕಡೆನೂ ಬಂದು ಹೋಗಿ ಮಾಡೋಕ್ಕಾಗಲ್ಲ, ಸರಾಗವಾಗಿ ಕೆಲಸಗಳು ಮಾಡಿಸ್ಕೊಳಕ್ಕಾಗಲ್ಲ. ಅದರಿಂದ ಅವ್ರು ಬರ್ತಾರೋ ಇಲ್ವೋ ಅಂತ ಒಂದು ಅನುಮಾನ. ಇಲ್ಲ, ಅವರು ಸಾಮಾನ್ಯವಾಗಿ ಎಲ್ಲರಿಗೂ ಇವಾಗ ಒಂದು ಜನಗಳ ಸೇವೆ ಮಾಡಕ್ಕೆ ನಿಂತಿದ್ದಾರೆ. ನಮ್ಗೆ ಅದೇ ಖುಷಿ, ನಮಗೆ ಅದೇ ಖುಷಿ, ನಮಗೆ ಅದೇ ಬೇಕಾಗಿರೋದು. ನಮಗೆ ನೋಡಿ, ಇದರಲ್ಲೂ ಕಾಂಗ್ರೆಸ್ಸಲ್ಲೂ ಇರ್ಬೋದು, ಇದರಲ್ಲೂ ಇರ್ಬೋದು, BJP ಇರ್ಬೋದು. ಆದರೆ ನಮ್ಮ ಮೈಸೂರಿಗೆ ಅವ್ರು ಬಂದರೆ ನಮ್ಗೆ ಅಂತ ಚೆನ್ನಾಗಿದೆ. ಅವ್ರ ತಂದೆನೂ ಸೋತಿದ್ರು, ಗೆದ್ದಿದ್ರು 2-5 ಅವ್ರಿಗೆ. ಈಗ ಹೊಸ್ದಾಗಿ ಬಂದಿದ್ದಾರೆ ಯುವಕರು. ಅವ್ರು ಇಲ್ಲಿ ನಮ್ಮ ಮೈಸೂರಿನಲ್ಲಿ ಇದೆಯಲ್ಲ ಸುಂದರವಾದ ಕಟ್ಟಡಗಳು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕವರು. ಪ್ರಬಲವಾದ ವ್ಯಕ್ತಿ ಆಗಿದ್ರು ಸಹ, ಬಟ್ ಕಾಂಗ್ರೆಸ್ ಅಂತ ಗೆಲ್ಲುವಂಥ ಚಾನ್ಸಸ್ ಇತ್ತು. ಕ್ಯಾಂಡಿಡೇಟ್ ಯದುವೀರವ್ರು ಇರೋದ್ರಿಂದ ಸಮಸ್ಯೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ಟರು ರಾಜ್ಯದಲ್ಲಿ, ಅದರಿಂದ ಕಾಂಗ್ರೆಸ್ ಗೆಲ್ಲುತ್ತೆ ಮೈಸೂರಲ್ಲಿ. ಪಕ್ಷೇತರವಾಗಿ ನಿಂತಿದ್ದಿದ್ರೆ ಅದಕ್ಕೆ ಸಿಗೋ ಗೌರವನೇ ಬೇರೆ ಇತ್ತು. ಆದರೆ ಪಾಪ BJP ಅವರು ಏನೋ ಯಾರೂ ಇಲ್ಲದೇನೆ ಪಾಪ ಅವ್ರ ಪಕ್ಷದಲ್ಲಿ ಯಾರಿಗೂ ಕೊಡೋಕ್ಕಾಗ್ದೇನೆ ಪಾಪ ಅವ್ರನ್ನ ಕರ್ಕೊಂಡು ಬಂದು ಈಗ ರಾಜಮನೆ ತಂದವ್ರನ್ನ ನಿಲ್ಲಿಸೋರೆ. ರಾಜರು ಗೌರವ ಕೊಡಬೇಕು. ರಾಜರನ್ನ ಮೈಸೂರಲ್ಲಿ ಜನ ಗೆಲ್ಸ ಅಂತ ಯದುವೀರ್. ರಾಜರು ಗಣಪತಿ ಕೂರ್ಸೋಕ್ಕೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೇನ್ರಿ? ಸಿಗ್ತಾರಾ? ಸಿಗೋದು ಡೌಟು, ಬರೋದಿಲ್ಲ. ಅವ್ರೇನು ಸೊಫಿಸ್ಟಿಕೇಟೆಡು, ಬಾಗ್ಲು ಹಾಕೊಂಡ್ಬಿಡ್ತಾರೆ ಹೊರಗಡೆ, ನಾಯಿಗಳು ಬಿಟ್ಬಿಡ್ತಾರೆ. ಏನು ಮಾಡ್ತೀರಿ ಆಗ? ನಮಗೆ ಸಾರ್ವಜನಿಕವಾಗಿ ಸಿಗಬೇಕು. ಸಾರ್ವಜನಿಕವಾಗಿ ಸಿಕ್ಕಿದ್ರೆ ಮಾತ್ರ, ಸಾರ್ವಜನಿಕವಾಗಿ ಸಿಕ್ಕಿದ್ರೆ ಜನಪ್ರತಿನಿಧಿ ಅನ್ಬೋದು. ಇದು ಪ್ರಜೆಗಳ ನಾಡಪ್ಪ, ಪ್ರಭುಗಳ ನಾಡಲ್ಲ. ನೀವು ಬನ್ನಿ ಹಂಗಾರೆ ಬಾಡಿಗೆ ಮನೆಗೆ, ನಮ್ಮ ಜೊತೆಗೆ ಬನ್ನಿರಿ. ನಾವೇ ಗೆಲ್ಸ್ತೀವಿ ಬನ್ನಿರಿ. ಬಾಡಿಗೆ ಮನೆಗೆ ಬನ್ನಿ. ಅರಮನೆಗೆ ಇರಲಿಯಪ್ಪ, ನಿಮ್ಮ ಆಸ್ತಿ ನಮಗೆ ಬೇಡ. ಅರಮನೆ ಬಿಟ್ಟು ಹೊರಗೆ ಬನ್ನಿ. ಅಂಬೇಡ್ಕರ್ ಹೇಳಿದ್ದು ಏನಂತ? ನೀವು ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಒಬ್ಬ ರಾಜ ಹುಟ್ಟೋದು ರಾಣಿ ಹೊಟ್ಟೆಯಿಂದಲ್ಲ, ಸಾರ್ವಜನಿಕರ ಮತಗಟ್ಟೆಯಿಂದ ಅಂತ ಹೇಳಿದರು. ಅದು ಇವತ್ತು ಆಗ್ತಾ ಇದೆ. ಏನು ಪ್ರತಾಪ ಸಿಂಹ ಒಬ್ಬ ನತದೃಷ್ಟ ದಲಿತ ವರ್ಗವನ್ನು ಹೊಸಗಾಕ್ಬಿಡ್ತೀನಿ ಅಂತ ಅವನು ಜಾತಿ ಪ್ರೇರಿತವಾಗಿ ಮಾತಾಡಿದ್ನು. ಈಗ ಆತನೇ ಪ್ರತಾಪ್ ಸಿಂಹನ್ನ ಅವರ ಪಕ್ಷದವರೇ ಅವನ್ನ ಹೊಸಗಾಕಿದ್ದಾರೆ ರಾಜಕೀಯವಾಗಿ. ಸರ್, ಯಾವ್ದಾದ್ರು ಬರಲಿ, ಎಲ್ಲರಿಗೂ ಒಳ್ಳೆ ತನದಿಂದ ಅವ್ರಿಗೆ ಏನು ನೀಡ್ಸಿದೆ ಅದನ್ನು ಮಾಡ್ಕೊಂಡು ಹೋದ್ರೆ ಸಾಕಷ್ಟು. ಬಟ್ ಏನಂದರೆ ಮೈಸೂರಲ್ಲಿ BJP ಬರಲಿ, ಕಾಂಗ್ರೆಸ್ ಬರಲಿ, ಆದರೆ ಬಟ್ ಸೆಂಟ್ರಲಲ್ಲಿ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಎಲ್ಲ ಕಡೆಯಿಂದನೂ ಕೆಲಸಗಳಾಗ್ತಾ ಇದೆ, 2 ಪಕ್ಷಗಳಿಂದನೂ ಚೆನ್ನಾಗಿ ಕೆಲಸಗಳಾಗ್ತಾ ಇದೆ. ಸೊ ಸೆಂಟ್ರಲಲ್ಲಿ ಇವಾಗ ಕರೆಂಟ್ಲಿ BJP ಇದೆ. ನೆಕ್ಸ್ಟು
BJP ಬರೋದೋ ಇಲ್ಲ ನಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಯದುವೀರವರು ಈ ರಾಜಕಾರಣಕ್ಕೆ ಬರಬಾರ್ದಾಗಿತ್ತು. ಯಾತಕ್ಕೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಅವ್ರಿಗೆ ಆದಂಥ ಒಂದು ಗೌರವ ಇದೆ. ಆ ರಾಜಮನೆತನ ಹೆಚ್ಚು ಕಡಿಮೆ ಸುಮಾರು 600 ವರ್ಷಕ್ಕಿಂತನೂ ಕೂಡ ಯದು ವಂಶಸ್ಥರು ಈ ಮೈಸೂರು ಪ್ರಾಂತ್ಯವನ್ನು ಆಡಳಿತ ಮಾಡಿರ್ತಕ್ಕಂಥವ್ರು. ಅವ್ರ ಬಗ್ಗೆ ದೇವರು ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಯ ಜನ, ಶೋಷಿತ ಸಮುದಾಯ, ದಲಿತರು, ಅಲ್ಪಸಂಖ್ಯಾತರು ಬಹುಸಂಖ್ಯವಾಗಿ ಅವರನ್ನು ಒಂದು ರೀತಿ ದೇವ್ರ ರೀತಿ ನೋಡ್ತಿರ್ತಕ್ಕಂಥದ್ದನ್ನು ನೋಡಿದ್ದೀನಿ ನಾನು. ಮಹಾರಾಜರು ಅನ್ನೋ ಅಭಿಮಾನ ಇದೆ ಹೊರತು ಅವರು BJP ಬೆಂಬಲಿತ ಅಭ್ಯರ್ಥಿ ಆದರೆ ನಾವು ವೋಟ್ ಮಾಡೋಕ್ಕಾಗಲ್ಲ ಸರ್. ಅದನ್ನು ಹೊರತುಪಡಿಸಿದ್ರೆ ಅವರು BJP ಬೆಂಬಲಿತ ಅಭ್ಯರ್ಥಿಯಾಗಿ ಅಥವಾ ಪ್ರತಾಪ್ ಸಿಂಹ ಅವರಿಗೆ ನಾನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ನಾನು ಬಂದು ಹೇಳ್ಬಿಡ್ತೀನಿ ನಿಮ್ಗೆ ವೋಟ್ ಮಾಡ್ತಾರೆ ದಲಿತರು ಅಂದರೆ ಅದು ಸುಳ್ಳು. ಎಕ್ಸ್ಪೆಷಲಿ ನಮ್ಮ ಅಶೋಕಪುರಂ ಜನತೆ ಯಾರೇ ಆಗಿರಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ ಹೊರತು ಮಹಾರಾಜರನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ, ಅದು BJP ಅಭ್ಯರ್ಥಿ ಅನ್ನೋ ಕಾರಣಕ್ಕೆ. ಆದರೆ ಅವರು ರಾಜ ಕುಟುಂಬ ಅನ್ನೋ ಅಭಿಮಾನ ತುಂಬಿರೋದ್ರಿಂದ ಸ್ವಾಗತ ಮಾಡ್ತೀವಿ ಸರ್. ಈ ನಮ್ಮ ಪ್ರತಾಪ್ ಸಿಂಹ ಅವರು ನಿಮ್ಗೊಂದು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಏನಂತ, ಯದುವೀರವ್ರೆ ನೀವು ಯಾರನ್ನೂ ಮತಯಾಚನೆ ಮಾಡೋಕೆ ಹೋಗ್ಬೇಡಿ, ಕೈ ಮುಕ್ಕೊಂಡು ನಿಮ್ಮ ಸುಮ್ಗೆ ಹೋಗ್ತಾರೆ, ಜನ ಓಟ್ ಹಾಕ್ತಾರೆ. ಯಾಕೆ ಹಾಕ್ತಾರೆ ಓಟ ಅಂತಂದರೆ ನಾವು ಮಾಡಿರೋ ಅಭಿವೃದ್ಧಿ ಕೆಲಸದಿಂದ ನಿಮ್ಗೆ ಓಟ್ ಹಾಕ್ತಾರೆ, ನಿಮ್ಗೆ ಇನ್ಯಾರ್ದು ನಾಮಬಲ ಬೇಡ ಅಂತ ಪ್ರತಾಪ್ ಸಿಂಹ ಹೇಳ್ಕೊಟ್ಟವ್ರೆ. ಅದೇ ರೀತಿ ಯಾಕೆ ಹೇಳ್ಕೊಟ್ರೆ ಅಂದರೆ ಇದನ್ನು ರಾಜರನ್ನ ಎಲ್ಲೋ ಒಂದು ಕಡೆ ತುಳಿಯೋ ಮಾತಿದು. ಪ್ರತಾಪ್ ಸಿಂಹ ಯಾವುದೇ ಅಭಿವೃದ್ಧಿ ಕೆಲಸ ಎಲ್ಲೂ ಮಾಡಿಲ್ಲ. ಅವ್ನಿಗಿದ ರೋಡು ನಾ ಈಗಲೂ 10 ಸರಿ ಹೇಳ 100 ವರ್ಷ ಆದ್ರೂ ಹೇಳ್ತೀನಿ, ಅವನು ಕಲಸವಾಡಿ ಗಂಟ ರೋಡು, ಹೈವೇ ರೋಡು ಬೆಂಗಳೂರು ಗಂಟ ಮಾಡಿಲ್ಲ ಅವನು. ಕಲಸವಾಡಿ ರೋಡು, ಮೈಸೂರು ಯಾವುದೂ ಅಭಿವೃದ್ಧಿ ಇಲ್ಲಪ್ಪ ನಾನು ನೋಡಿದ ಮಟ್ಟಿಗೆ. ಈಗ ಅವರೇನೋ ರಾಜಕೀಯಕ್ಕೆ ಬರಬೇಕಾ, ಅದು ಬರೋದಿಲ್ಲ. ಇದರಲ್ಲಿ ಸ್ವಾರ್ಥ ರಾಜಕಾರಣ ಇದ್ದರೆ ಈ ಹಿಂದೆನೂ ಕೂಡ ಅವರು ನಾನು MP ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ಕೊಬೋದಾಗಿತ್ತು. ಅದನ್ನೆಲ್ಲ ಅವರು ಎಲ್ಲೂ ಹೇಳಿಕೆ ಕೊಟ್ಟೇ ಇಲ್ಲ. ಟಿಕೆಟ್ ಬಂದಿರೋದ್ರಿಂದ ಜನಸಾಮಾನ್ಯರ ಜೊತೆ ಸೇರಿಕೊಂಡು ನಾನು ಕೂಡ ಒಬ್ಬ ವ್ಯಕ್ತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋ ಮಾತು ಬರ್ತಿದೆ. ರಾಜವಂಶಸ್ಥರು ಅವರು ಬುದ್ಧಿವಂತರು, ಜನಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ಅದರಿಂದ ಅವ್ರು ಬರೋ ಚಾನ್ಸಸ್ ಜಾಸ್ತಿ. ಮೈಸೂರು ರಾಜರು ಯಾರೇ ಹೋಗಿ ಕೇಳಿದ್ರು ಮೈಸೂರು ರಾಜರದು ಏನು ಅಂತ, ಅವ್ರು ಏನು ಕೊಡುಗೆಗಳು ಏನು ಅಂತ ಯಾರು ಏನೇ ಹೇಳಿದ್ರು ಅವರೇ ಗೆಲ್ಲೋದು. ರಾಜಕೀಯದಲ್ಲಿ ಮಾಡಿ 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 ದುಡ್ಡು ಮಾಡೋರೇ ಬರೋರು ಎಲ್ಲ. ಈಗ ಇವ್ರಿಗೇನೋ ದುಡ್ಡು ಮಾಡೋ ಅನ್ನೋ ಆಸೆ ಇಲ್ಲ. ಮೇನಾಗಿ ಏನೋ ಜನಸೇವೆ ಮಾಡಬೇಕು ಅಂತ ಬರ್ತಾರೋ ಒಂದು ಅವಕಾಶ ಕೊಡೋದು ಒಳ್ಳೆಯದು. ಮೊದಲಿಂದ ಅವ್ರ ಮನೆತದವರು ಮೈಸೂರನ್ನ ಆಡಳಿತ ಮಾಡಿರೋದ್ರಿಂದ ಅವ್ರಿಗೆ ಮೈಸೂರಿನ ಸಮಸ್ಯೆಗಳ ಅನುಭವ ಇದೆ ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ ಬರಲ್ಲ ಬಿಡಿ ಈ ಸಲ. ಕಾಂಗ್ರೆಸ್ ಅವ್ರು ಬರಲ್ಲ, BJPನೇ ಬರೋದು. ರಾಜರು ಕೊಟ್ಟವರು ಅವ್ರ ಕಡೆ ಸಪೋರ್ಟ್ ಇದೆ, ಅವ್ರ ಕಡೆ ಬೆಂಬಲ ಇದೆ, ಸಪೋರ್ಟ್ ಇದೆ. ಯಾರು ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಅವೇ ಬರ್ಬೋದು, ಇವೇ ಗೆಲ್ಬೋದು, ಹೇಳಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯ ಯದುವೀರ್ ಬಗ್ಗೆ ಯಾವ ತರ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಎಲ್ಲೂ ಒಳ್ಳೆಯವರೇ, ಅವು ಒಳ್ಳೆಯವರೇ, ಇವು ಒಳ್ಳೆಯವರೇ.